ಪ್ರಾಣೇಶ್ವರ, ಹಾಗಾದ್ರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತನ್ನಿ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದಂತಹ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಶಲ್ಯ ಸೈನ್ಯವಾದಿ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಬದುಕುಳಿಯುವರು ನಾಂಕಾಣ. ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರಳಯ. पूजते कांते प्रेम पूजते युद्धम समाधान भेदविಲ್ಲ ಕೋಮಲಾಂಗಿ ವಿಫಲ ಮಾತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲ ಮಾತೆ. ಸಮರದಂಡವಿಂದು ಧರಣಿ ಪಪಹಾರಿಣಿ ಧರಣಿ ಪಪಹಾರಿಣಿ ಧರಣಿ ಪಪಹಾರಿಣಿ ಧರಣಿ ಪಪಹಾರಿಣಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯೋಗ ಮುಂದಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯೋಗ ಮುಂದಗೆ ಧರ್ಮಭೂಮಿ ಭಾರತವು ಧನ್ಯ ಮಾಡುದೆ ಕಾಂತೆ ಧನ್ಯ ಮಾಡುದೆ ಕಾಂತೆ ಧನ್ಯ ಮಾಡುದೆ ಧನ್ಯ ಮಾಡುದೆ ಧನ್ಯ ಮಾಡುದೆ ಧನ್ಯ ಮಾಡುದೆ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಮತ್ತೊಮ್ಮೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ? ರುಕ್ಮಿಣಿ ಸ್ವಾಮಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ರುಕ್ಮಿಣಿ.
ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವುದು. ವೀರರ ದರ್ಪದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವನು. ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ನಾನೊಂದು ಪುಣ್ಯ ಬೀಜವೊಂದು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಎಂಬ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ಈ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೇನೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೆ ಪ್ರಮೇಯಾನಂದವೇ ಲೋಕ. ಪ್ರಮೇಯಾನಂದವೇ ಲೋಕ. ಮದಿಸಿದ ಜನರ ತುಳಿಯುವೆ ದೂರದ. ಮದಿಸಿದ ಜನರ ತುಳಿಯುವೆ ದೂರದ. ಈ ಭಯವೇಕೆ ಪ್ರಿಯ ಸತಿ ಕಾಂತೆ. ಈ ಭಯವೇಕೆ ಪ್ರಿಯ ಸತಿ ಕಾಂತೆ. ಕಲುಷಿತ ಸುಡುವೆ ಮರುಗುವೆಯೋ. ಕಲುಷಿತ ಸುಡುವೆ ಮರುಗುವೆಯೋ. ಭ್ರಮೆಯಾನಂದವೇ ಲೋಕ. ಆಸೆಯು ಕವಿಯೇ ದೂಷಿತ ಕೌರವ. ಆಸೆಯು ಕವಿಯೇ ದೂಷಿತ ಕೌರವ. ವೇಷದಿ ಸಮರ ರಕ್ತವ ಹರಿದೆ. ವೇಷದಿ ಸಮರ ರಕ್ತವ ಹರಿದೆ. ಮಾಡಿದ ಪಂಥಕ್ಕೆ ಕೂಡುವೆ ತಂತ್ರ. ಮಾಡಿದ ಪಂಥಕ್ಕೆ ಕೂಡುವೆ ತಂತ್ರ. ಪಾಂಡವ ವಿಜಯ. ಪಾಂಡವ ವಿಜಯ ಕುರುಪತಿ ಪತನ. ಪಾಂಡವ ವಿಜಯ ಕುರುಪತಿ ಪತನ. ಅಂದಿಗೆ ಧರ್ಮದ ಉದಯಾನಂದ. ಅಂದಿಗೆ ಧರ್ಮದ ಉದಯಾನಂದ. ಪ್ರಿಯ ಸತಿ ರುಕ್ಮಿಣಿ ಚಿಂತಿಸಲೇಕೆ. ಪ್ರಿಯ ಸತಿ ರುಕ್ಮಿಣಿ ಚಿಂತಿಸಲೇಕೆ. ಪ್ರಿಯ ಸತಿ ರುಕ್ಮಿಣಿ ಚಿಂತಿಸಲೇಕೆ. ಭ್ರಮೆಯಾನಂದವೇ ಲೋಕ. ಇಹಲೋಕ. 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 ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸುವ ಹೊರತು ಬೇರೆ ಉಪಾಯವಿರುತ್ತದೆ. ಆರ್ಯಾವರ್ತಕೀಗ ಅಂತಹ ಅಧರ್ಮ ರೋಗದ ಅಂಕುರವೂ ಕಾಣಿಸಿಕೊಂಡಿರುವುದು. ಅದನ್ನು ಸಂಪೂರ್ಣವಾಗಿ ರಕ್ತಕ್ಷಯದಿಂದ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ರುಕ್ಮಿಣಿ ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂಥ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ನೀನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸದೇವ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ಸ್ವಾಮಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವುದು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ವಿಫಲವಾಗುವುದು. ರುಕ್ಮಿಣಿ,
ಚಿಂತೆ ಮರೆಸಿದೆ ನೀನೆ ನನ್ನ ಬಾಳಿನ ಹಾಗೆ ದೇವತೆ ಮಧುರ ಗಾನ ಚಿಂತೆ ಮರೆಸಿದೆ ಅತಿ ಮಧುರ ನಿನ್ನ ಗಾನ ರಾಜಾದಿರಾಜ ರಾಜಮಾರ್ಥಾಂಡ ತೇಜ ದ್ವಾರಕಾಪುರಾಧೀಶ್ವರ ಹಲಾಯುಧ ಪಾಣಿ ಬಲಭದ್ರ ಭೂಪಾಲನಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಅಕ್ರೂರ ಋತರ್ಮಾದಿಗಳೇ, ಮಹಾಪ್ರಭು, ಮಂತ್ರಿಶೇಖರ ತಂತ್ರ ಪಾಲಕನೇ, ಮಂತ್ರಿಶೇಖರ ತಂತ್ರ ಪಾಲಕನೇ, ಹೇ ಧರಯ ಸೌಖ್ಯವ ಮಂತ್ರಿಶೇಖರ ತಂತ್ರ ಪಾಲಕನೇ. ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಕ್ಷೇಮದೆ. ಅಕ್ರೂರ ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯದೆ. ನಳಿನ ಲಾಭದ ಸ್ಮರಣೆಯಲ್ಲೇ, ನಳಿನ ಲಾಭದ ಸ್ಮರಣೆಯಲ್ಲಿ ಕಾಲವರಿತು ಭಜಿಸುತ್ತೆ ಮರ. ಅಕ್ರೂರ ಮಹಾಪ್ರಭು, ಮಂತ್ರಿಶೇಖರ ತಂತ್ರ ಪಾಲಕನೇ, ಹೇ ಧರಯ ಸೌಖ್ಯವ ಮಂತ್ರಿಶೇಖರ ತಂತ್ರ ಪಾಲಕನೇ. ಅಕ್ರೂರ ಮಹಾಪ್ರಭು, ನಮ್ಮ ಯಾದವರ ರಾಜ್ಯಭಾರದ ಕ್ರಮವು ಯಾವ ರೀತಿ ಇರುವುದು ತಿಳಿಸು. ಅಪ್ಪಣೆ ಮಹಾಪ್ರಭು. ಅಲದರ ಆಲಿಸೋ ಸಾಜ್ಯದ ಪರಿಯ. ಮಹಾಪ್ರಭು, ಅಕ್ರೂರ ಅಲದರ ಆಲಿಸೋ ರಾಜ್ಯದ ಪರಿಯ, ಈ ಪರಿವಿಧಗಳು ತಿಳಿಸುವೆ ನಾನು. ಮಹಾಪ್ರಭು, ಅಕ್ರೂರ ಈ ಪರಿವಿಧಗಳು ತಿಳಿಸುವೆ ನಾನು. ಅಲದರ ಆಲಿಸೋ. ಮಹಾಪ್ರಭು, ಅಕ್ರೂರ ಯಾದವ ರಾಜ್ಯದ ಪ್ರಜೆಗಳು ನಿರುತ್ತಲೋ, ಯಾದವ ರಾಜ್ಯದ ಪ್ರಜೆಗಳು ನಿರುತ್ತಲೋ, ಹರಿಯನು ಸ್ಮರಿಸುತ್ತ ಸುಖದಿಂಬಾಳುವರು. ಮಹಾಪ್ರಭು, ಅಕ್ರೂರ ಹರಿಯನು ಸ್ಮರಿಸುತ್ತ ಸುಖದಿಂಬಾಳುವರು. ಅಲದರಾಲಿಸೋ ರಾಜ್ಯದ ಪರಿಯ. ಮಹಾಪ್ರಭು, ಅಕ್ರೂರ ಈ ಪರಿವಿಧಗಳು ತಿಳಿಸುವೆ ನಾನು. ಅಲದರಾಲಿಸೋ. ಮಹಾಪ್ರಭು, ಯಾದವ ರಾಜ್ಯದಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಶ್ರೀ ಹರಿಯನ್ನು ಧ್ಯಾನಿಸುತ್ತಾ ಸಂತೋಷವಾಗಿರು. ಮತ್ತೇನಪ್ಪನೇ ಮಹಾಪ್ರಭು? ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಧನ್ಯವಾದಗಳು ಋತರ್ಮ. ಮಹಾಪ್ರಭು. ಸೈನ್ಯಾಧಿಪ ಸೈನ್ಯವೆಂದರೆ
ಮಹಾಪ್ರಭು. ಶತ್ರುರಾಜರ ಮಗೆ ಇದು ಕಾಣಿಕೆಯ ತಮ್ಮ. ಮಹಾಪ್ರಭು. ಶತ್ರುರಾಜರ ಮಗೆ ಇದು ಕಾಣಿಕೆಯ ತಪ್ಪದೆ ತಂದು ಒಪ್ಪಿಸುತ್ತಾಳೆಯರೆ ಸೈನ್ಯಾಧಿಪ ಸೈನ್ಯಾಧಿಪ. ರುಧರ್ಮ ಮಹಾಪ್ರಭು. ನಮ್ಮ ಯಾದವರ ಅನೋತ್ಸಾಹವು ಯಾವ ರೀತಿ ಇರುವುದು ತಿಳಿಸು. ವಿಜ್ಞಾಪಿಸುವನು ಮಹಾಪ್ರಭು. ಭೂಪ ಆಲಿಸೆ ನಯ್ಯ ಕಳುವೆ ಮತ ಭೂಪ ಆಲಿಸೆ ನಯ್ಯ. ಮಹಾಪ್ರಭು. ಭೂಪ ಆಲಿಸೆ ನಯ್ಯ ಕಳುವೆ ಮತ ಭೂಪ ಆಲಿಸೆ ನಯ್ಯ. ಎತ್ತ ನೋಡಲು ಬಲು ಒತ್ತಾಡ ಸೈನ್ಯ ಪಡೆ. ಎತ್ತ ನೋಡಲು ಬಲು ಒತ್ತಾಡ ಸೈನ್ಯ ಪಡೆ. ಕಡೆಯಿಂದಲಿಸಿದ ಕೊಂಡಲಿಪುದೆ ಭೂಪ ಆಲಿಸೆ ನಯ್ಯ ಕಳುವೆ ಮತ ಭೂಪ ಆಲಿಸೆ ನಯ್ಯ. ಮಹಾಪ್ರಭು. ರುಧರ್ಮ ತಂಡಾದಿಪಿ ಮುಂಡಾವ ಖಂಡಿಸಿ. ತಂಡಾದಿಪಿ ಮುಂಡಾವ ಖಂಡಿಸಿ ಕಂಡಾವ ಬೇರುಂಡಾದಿ ಮೆರೆಯುತ್ತಲಿರಲು. ಕಂಡಾವ ಬೇರುಂಡಾದಿ ಮೆರೆಯುತ್ತಲಿರಲು ಭೂಪ ಆಲಿಸೆ ನಯ್ಯ ಕಳುವೆ ಮತ ಭೂಪ ಆಲಿಸೆ ನಯ್ಯ. ಮಹಾಪ್ರಭು, ನಮ್ಮ ಯಾದವ ರಾಜ್ಯದ ಸೈನಿಕರು ಪರ ರಾಜ್ಯದ ಸೈನಿಕರನ್ನು ಬೆದರಿಸಿ ಸಿಂಹದಂತೆ ಗರ್ಜಿಸಿ ಸದಾ ಜಯಗಳಿಸಲು ಸಿದ್ಧರಾಗಿರು ಮತ್ತೇನಪ್ಪಣೆ ಮಹಾಪ್ರಭು. ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಅಕ್ರೂರ ಮಹಾಪ್ರಭು. ಮಹಾಪ್ರಭು. ನಿಮ್ಮಂಥ ಸಭಾ ಸಜ್ಜನರು ನನ್ನ ಆಸ್ಥಾನದಲ್ಲಿರುವಾಗ ಯಾವ ಕಾರ್ಯಗಳಿಗೆ ತಾನೇ ಕುಂದುಕೊರತೆ ಉಂಟಾಗುವುದು. ರೇವತಿಪತಿಗೆ ಜಯವಾಗಲಿ. ಸಮಾಚಾರವೇನು? ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮರದೇ ಮಾಡಿಸುತ್ತಿರುವರು. ಏನು? ಹಸ್ತಿನಾವತಿಯಿಂದ ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಬರುತ್ತಿರುವನೇ. ಬಹಳ ಸಂತೋಷ. ಆತನನ್ನು ಉಚಿತ ಮರ್ಯಾದೆಯೊಂದಿಗೆ ಬರಮಾಡೆ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ. ಧನ್ಯವಾದಗಳು ಗುರುದೇವ. ಸರಿಸಾಟಿಯಾರಿಲ್ಲವೈ ಎದು ಭೂಪ ನಿನಗೆ ಸರಿಸಾಟಿಯಾರಿಲ್ಲವೈ. ಸರಿಸಾಟಿಯಾರಿಲ್ಲವೈ ಎದು ವೀರ ನಿನಗೆ ಸರಿಸಾಟಿಯಾರಿಲ್ಲವೈ. ಧರೆಯಲ್ಲಿ ನಿನ್ನ ಪೋಲ್ವ ಧೀರರನ್ನು ಕಾಣೆ. ಧರೆಯಲ್ಲಿ ನಿನ್ನ ಪೋಲ್ವ ಧೀರರನ್ನು ಕಾಣೆ. ಸರಿಸಾಟಿಯಾರಿಲ್ಲವೈ ಎದು ಭೂಪ ನಿನಗೆ ಸರಿಸಾಟಿಯಾರಿಲ್ಲವೈ. ಅಲ್ಲಿ ಯಾರನ್ನು ಬಿಡ್ಬೇಡ್ರಪ್ಪ ಒಳಗಡೆ. ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ಪ್ರಭುವೆ ಯದು ವಂಶದ ದೊರೆಗೆ ನಿನಗೆ ನಮಿಸುವೆ. ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ಪ್ರಭುವೆ ಯದು ವಂಶದ ದೊರೆಗೆ ನಿನಗೆ ನಮಿಸುವೆ. ಗಾನನಾಟ್ಯಗಳ ನಿಮಗಾಗಿ ರಂಜಿಸಿ
ಗಾನನಾಟ್ಯಗಳ ನಿಮಗಾಗಿ ರಂಜಿಸಿ ಕುಣಿಸಿ ಮೈತಣಿಸಿ ಆನಂದವ ಪಡಿಸುವೆ ಕುಣಿಸಿ ಮೈತಣಿಸಿ ಆನಂದವ ಪಡಿಸುವೆ ಕುಣಿಸುವೆವು ಮೈತಣಿಸುವೆವು ಆನಂದವನ್ನು ನಾವು ಪಡಿಸುವೆವು ಕುಣಿಸುವೆವು ಮೈತಣಿಸುವೆವು ಆನಂದವನ್ನು ನಾವು ಪಡಿಸುವೆವು ಸರಿಸಾಟಿ ಯಾರಿಲ್ಲ ಬೈ ಎದು ಭೂಪಲಿನಗೆ ಸರಿಸಾಟಿ ಯಾರಿಲ್ಲ ಬೈ ಯದುವಂಶ ದುರಧೀರ ಧರಣಿ ಗಂಭೀರ ಯದುವಂಶ ದುರಧೀರ ಧರಣಿ ಗಂಭೀರ ಕೃಷ್ಣ ಸಹೋದರ ಧನುಜ ಸಂಹಾರ ಯದುವೀರ ಸಹೋದರ ಧನುಜ ಸಂಹಾರ ಗುರುವೀರದಿ ಸಕಲ ವಿದ್ಯ ವಿಘಾದಾರ ಗುರುವೀರದಿ ಸಕಲ ವಿದ್ಯ ವಿಘಾದಾರ ಗುರುವೀರದಿ ಸಕಲ ವಿದ್ಯ ವಿಘಾದಾರ ಸತತವ ಅಂದದಿ ನಲಿಯುವ ಯದುವೀರ ಸದದಾನಂದದಿ ನಲಿಯುವ ಯದುವೀರ ಸರಿಸಾಟಿ ಯಾರಿಲ್ಲ ಬೈ ಯದು ಭೂಪನಿನಗೆ ಸರಿಸಾಟಿ ಯಾರಿಲ್ಲ ಬೈ ಧರೆಯಲ್ಲಿ ನಿನ್ನ ಪೋಲ್ವ ಧೀರರನ್ನು ಕಾಡೆ ಧರೆಯಲ್ಲಿ ನಿನ್ನ ಪೋಲ್ವ ಧೀರರನ್ನು ಕಾಡೆ ಸರಿಸಾಟಿ ಯಾರಿಲ್ಲ ಬೈ ಯದು ಭೂಪನಿನಗೆ ಸರಿಸಾಟಿ ಯಾರಿಲ್ಲ ಬೈ ಯದುವೀರ ದುರ್ಯೋಧನ ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ನೀ ಬಂದ ಸಮಾಚಾರವೇನು? ತಮ್ಮ ಆಶೀರ್ವಾದದ ಎಲ್ಲರೂ ಕ್ಷೇಮವಾಗಿರುವ ಗುರುದೇವ. ಅಲ್ಲದೆ ನಮಗೂ ಪಾಂಡವರಿಗೂ ಘೋರವಾದ ಯುದ್ಧವು ಸಂಘಟಿಸಿದರು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನೋ? ಕೃಷ್ಣನ ಬಳಿ ಹೋದ ವಿಚಾರವೇನಾಯಿತು ದುರ್ಯೋಧನ? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷ ವಹಿಸಿದನು. ನಾನು ನಿಮ್ಮನ್ನು ಯಾದವ ಬಲವನ್ನು ಅಪೇಕ್ಷಿಸಿ ಬಂದನು. ಭಲೆ ಭಲೆ ದುರ್ಯೋಧನ. ಸರಿ ಸರಿ ನಿನ್ನಯ ಘನ ಸಾಹಸದ ಪರಿಕಾಯಕ್ಕೆ ನಾ ಹರ್ಷವನಾಂತೆ ದುರ್ಯೋಧನ. ಗುರುದೇವ, ಸರಿ ಸರಿ ನಿನ್ನಯ ಘನ ಸಾಹಸದ ಪರಿಕಾಯಕ್ಕೆ ನಾ ಹರ್ಷವನಾಂತೆ ಕೌರವೇಂದ್ರ ಶ್ರೀ ಹರಿಯ ಸಹಿತವದ ಕೌರವೇಂದ್ರ ಶ್ರೀ ಹರಿಯ ಸಹಿತವದ ವರ ಬಲವ
ಫಲವನ್ನು ನೀನೆರಗುವ ಕುಲಪತಿಯೇ ಭರಪಾಂಡವರ ದುರ್ಯೋಧನ ಗುರುದೇವ ಕುಲಪತಿಯೇ ಭರಪಾಂಡವರ ಧರೆಗೂಡಿಸಲು ಮೂಲವೆಂದು ಸರಿ ನಿನ್ನಯ ಕನಕಾಸರ ಪರಿತಾಯಿತನ ಹರ್ಷವನಾತೆ. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು. ಆದರೆ ನಾನೇ ಬೇರೆ, ಶ್ರೀಕೃಷ್ಣನೇ ಬೇರೆ ಆದ ಸಂಗತಿ ಅಸಂಗತವಾಯಿತಲ್ಲ. ಗುರುದೇವ, ನಾನೇನಬಲು ರಹಸ್ಯವಾಗಿಯೇ ಓದೆನು. ಆದರೆ ಈ ವಿಚಾರವು ಆ ಅರ್ಜುನನಿಗೆ ಹೇಗೆ ತಿಳಿಯಿತೋ ಕಾಣಿ. ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ಕೃಷ್ಣನು ಆಯುಧವನ್ನು ಹಿಡಿದು ರಣರಂಗದಲ್ಲಿ ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂಬುದನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೇ? ಹೌದು ಗುರುದೇವ, ಆ ವಿಚಾರವನ್ನು ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ದುರ್ಯೋಧನ, ಹಾಗಾದರೆ ನಿನ್ನ ವಿಜಯ ಖಂಡಿತ. ಮಧ್ಯ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಸೇರ್ಪಡಿಸಿಕೊ. ಆಗಲಿ. ಕೃತರ್ಮ ಸಹಿತ ಸೈನ್ಯ ಸಮೇತ ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಮತ್ತೊಂದು ವಿಚಾರ, ನಾ ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರನಾಚನೆಗೆ ತರಬೇಡ. ಧನ್ಯವಾದಗಳು ಗುರುದೇವ. ನಿನ್ನೊಬ್ಬನ ಅಭಯಾಸ್ತುವು ಈ ದುರ್ಯೋಧನ ಶಿರದ ಮೇಲೆ ಸದಾ ಕಾಲ ಬೆಂಬಿಡದೆ ಎಡೆಯಾಡುವುದಾದರೆ ಹಿಡಿದ ಛಲ ಬಿಡದ ಸಮರಾಂಗಣದಲ್ಲಿ ತಡೆತಟ್ಟಿ ಕಾದಾಡಿ ಜಯಿಸಿಲನಾಗುವೆನು. ಹೋಗಿ ಬಾ ವೀರವರ, ಶುಭವಾಗಲಿ. ಧನ್ಯವಾದಗಳು ಗುರುದೇವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಖನು, ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷ ವಹಿಸಿದನು. ಇಂದಿಗೆ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ. ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ. ದೇವಕಿ ವರನಂದನ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ. ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂಧುವು ಎನಿಸಿದ ಪರಮಾತ್ಮನು ನೀನೇ ಕೃಷ್ಣ. ಪರಮಾತ್ಮನು ನೀನೆ ಐವರ ಅಭಿಮಾನ ನಿನದಾಯಿತು. ನಮ್ಮ ಬಾಳಿನ ಆನಂದ ಬೆಳಕಾಯಿತು. ಐವರ ಅಭಿಮಾನ ನಿನದಾಯಿತು. ನಮ್ಮ ಬಾಳಿನ ಆನಂದ ಬೆಳಕಾಯಿತು. ಇಂದು ನಿನಗಿಂತ ಪರದೈವ ಇಂದು ನಿನಗಿಂತ ಪರದೈವ ನಮಿಪೆ ಮಾಧವ. ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ. ದೇವಕಿ ವರನಂದನ ಭಲ ಮೆರವೆ ಭುವನ ಭೀಕರ ಭುವನ ಭೀಕರ ಭುವನ ಭೀಕರ. ಭಲ ಮೆರವೆ ಭುವನ ಭೀಕರ ಭುವನ ಭೀಕರ ಭುವನ ಭೀಕರ. ಅಲದರೆ ರಿಪುಕುಲ ಭಾರತ ಮೆರವೆ ಭಗಿಲನೆ ಬುಕುಡಿಯ ತರದೆ. ಅಲದರೆ ರಿಪುಕುಲ ಭಾರತ ಮೆರವೆ ಭಗಿಲನೆ ಬುಕುಡಿಯ ತರದೆ. ಭಲ ಮೆರವೆ ಭುವನ ಭೀಕರ ಭುವನ ಭೀಕರ ಭುವನ ಭೀಕರ. ಭೂಪನಾಗಿನ ಭೀಕರಣದ ಧೂಳು ದೈವೇ ಕುಂತಿಕುವರರ. ಭೂಪನಾಗಿನ ಭೀಕರಣದ ಧೂಳು ದೈವೇ ಕುಂತಿಕುವರರ. ಭಲ ಮೆರವೆ ಭುವನ ಭೀಕರ
ಭುವನ ಭೀಕರ ಭುವನ ಭೀಕರ. ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದ ಕಾರ್ಯವು ಸಫಲವಾಯಿತು. ಮಾವ ಗುರು ಬಲರಾಮದೇವನು ನನ್ನ ಪಕ್ಷ ವಹಿಸಿದನು. ಇನ್ನು ಈ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದ ರಣಭೂಮಿಯಲ್ಲಿ ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಯುದ್ಧದಲ್ಲಿ ಕಾದಿರುವುದು ಕೌರವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾಗಿ ಸಮರಗೈದರು. ತಾತ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾಗಿ ಸಮರಗೈದರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ದುರ್ಯೋಧನಿಗೆ ವಿವೇಕವನ್ನು ಹೇಳಿದರೆ ಆತನು ಕುಪಿತನಾಗಿ ಹೋಗಿ ಅಣ್ಣನಾದ ಬಲಭದ್ರದೇವನ ಸಹಾಯವನ್ನು ಪಡೆಯಬೇಕು. ಅಣ್ಣನಾದರೂ ಹಲಾಯುಧವನ್ನು ಹಿಡಿದು ಉಭಯತ್ರರು ಹೋರಾಡುತ್ತಿರುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಣ್ಣನು ಈ ಮಾರ್ಗವಾಗಿ ಬರುತ್ತಿರುವಾಗ ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಗೋಹತ್ಯೆಯನ್ನು ಮಾಡಿಸಿ ಅಣ್ಣನು ನನ್ನ ಬಳಿಗೆ ಆಲೋಚಿಸುವಂತೆ ಬರುವಾಗ ಆತನು ತೀರ್ಥಯಾತ್ರೆಗೆ ಕಳಿಸುವನು. ಯೋಗ ಅಣ್ಣನು ಈ ಮಾರ್ಗವಾಗಿ ಬರುತ್ತಿರುವನು. ಎಲೆ ಯೋಗ ಮಾಯೆ, ಬೇಗನೆ ಪಶುರೂಪವನ್ನು ಧರಿಸಿ ಅಣ್ಣನಾದ ಬಲಭದ್ರದೇವನು ಹಿಂಬಾಲಿಸು. ಇದೇನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಬರಲಿ ಬರಲಿ. ಇದೇನಿದು? ಪುನಃ ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ. ಹೇ ಗೋವೆ, ದೂರ ಸರಿ, ದೂರ ಸರಿ. ಇದೇನಿದು? ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಈ ಗೋವು ಮೃತ್ಯು ಹೊಂದಿತ್ತಲ್ಲ. ಈಗ ನಾನೇನು ಮಾಡಲಿ? ಈಗ ನಾನೇನು ಮಾಡಲಿ? ಕೃಷ್ಣ ಕೃಷ್ಣ. ಅಣ್ಣ ನಮಸ್ಕರಿಸು. ಕೃಷ್ಣ, ನಿನಗೆ ಮಂಗಳವಾದ. ಏಕಣ್ಣ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಯಲು ಕಾರಣವೇನಣ್ಣ? ಆ ವಿಚಾರವನ್ನು ಹೇಗೆ ಹೇಳಲಿ ಕೃಷ್ಣ? ಏಕಣ್ಣ, ಏನಾಯಿತು? ನನ್ನ ಬಳಿ ತಿಳಿಸಬಾರದೆ, ಸಂಕೋಚವೇಕೆ? ಕೃಷ್ಣ, ಈ ಮಾರ್ಗದಲ್ಲಿ ಬೈರ್ದೆಸೆಗೆಂದು ಬರುತ್ತಿರುವಾಗ ಗೋವೊಂದು ಹಿಂಬಾಲಿಸುತ್ತಿತ್ತು. ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಮೃತ್ಯು ಹೊಂದಿತು ಕೃಷ್ಣ, ಮೃತ್ಯು ಹೊಂದಿತು. ಏನು? ಗೋಹತ್ಯೆಯನ್ನು ಮಾಡಿದೆಯಾ? ಶಿವ ಶಿವ. ಅಣ್ಣ, ಗೋಹತ್ಯೆಯು ಮಹಾ ಪಾಪಕರವಲ್ಲವೇನಣ್ಣ? ತೋರಿಸೋನೆ ಬಸವ ಕೃಷ್ಣ, ತೋರಿಸೋನೆ ಬಸವ ಕೃಷ್ಣ, ತೋರಿಸೋನೆ ಬಸವ.
ಗೋಹತ್ಯೆಯು ಮಹಾ ಪಾಪಕರವಲ್ಲವೇನಣ್ಣ? ಕೃಷ್ಣ, ಈ ಗೋಹತ್ಯೆಗೆ ಒಂದು ಪರಿಹಾರವಿದ್ದರೆ ಕೊಡಯ್ಯ. ಗೋಹತ್ಯೆಯನ್ನು ಮಾಡಿದಕ್ಕೆ ಅಣ್ಣ ಹೀಗೆ ಮಾಡು. ಗೋಹತ್ಯೆಯನ್ನು ಮಾಡಿದವರು 28 ದಿವಸಗಳ ಕಾಲ ಅನೇಕ ಪುಣ್ಯ ನದಿಗಳಲ್ಲಿ ಮಿಂದು ಭಗವತ್ ಸೇವೆಯನ್ನು ಮಾಡಿದರೆ ಗೋಹತ್ಯ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿರಲಿಲ್ಲವೇ? ಕೃಷ್ಣ, ನಾನು ಈಗಲೇ ಭೂಸಂಚಾರಕ್ಕೆ ಹೊರಡೇನು. ಅಣ್ಣ ಅಣ್ಣ ಕೃಷ್ಣ, ಸ್ವಲ್ಪ ನಿಲ್ಲಣ್ಣ. ಈಗ ತಾನೇ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವುದಾಗಿ ಹೇಳಿ ನೀನು ಭೂಸಂಚಾರಕ್ಕೆ ಹೊರಟರೆ ನಿನ್ನನ್ನು ನಂಬಿದ ಆ ದುರ್ಯೋಧನನ ಗತಿ? ದುರ್ಯೋಧನ ಪಾಂಡವರು ಒಡೆದಾಡಿ ಮಡಿಯಲಿ, ಅದರಿಂದ ನನಗಾಗಬೇಕಾದುದು ಯಾವುದೂ ಇಲ್ಲ ಕೃಷ್ಣ. ನನಗೆ ಒದಗಿರುವ ಗೋಹತ್ಯೆ ಪಾಪ ಪರಿಹಾರವಾದರೆ ಸಾಕಯ್ಯ. ಕೃಷ್ಣ, ರಾಜ್ಯದ ಕಡೆ ಎಚ್ಚರವಿರಲಿ. ಹಾಗೆ ಆಗಲಿ, ಹೋಗಿ ಬಾರಿಯ. ಹರ ನಿನಗೆ ಹರ ಶುಭವಾಗಲಿ. ಮಹಾದೇವ, ಹರ ಹರ ಮಹಾದೇವ. ನನಗೆ ಬೇಕಾದುದಿಷ್ಟೇ. ಅಣ್ಣನು ಭೂಸಂಚಾರವನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಇಡೀ ಕುರುಕ್ಷೇತ್ರ ಯುದ್ಧವನ್ನೇ ಸಂಪೂರ್ಣವಾಗಿ ಸಮಾಪ್ತಿ ಮಾಡುವೆನು. ಜ್ಞಾನದಯ
ಪಡಿಸಿದೆ ಸಂಕಟವ ಪಡರಿ ರೂಪದ ಸುತೆ ಪಡಿಸಿದೆ ಸಂಕಟವ ಪಾಪಿ ದುರ್ಯೋಧನ ಮೋಸದಿ ನಮ್ಮನ್ನು ಯೂತದಿ ಸೋಲಿಸಿ ವಂಚನೆಗೈದನು ಪಾಪಿ ದುರ್ಯೋಧನ ಮೋಸದಿ ನಮ್ಮನ್ನು ಯೂತದಿ ಸೋಲಿಸಿ ವಂಚನೆಗೈದನು ಪಡಿಸಿದೆ ಸಂಕಟವ ಪಡರಿ ರೂಪದ ಸುತೆ ಪಡಿಸಿದೆ ಸಂಕಟವ ದ್ರೌಪದಿ, ಕಳೆದ ದುಃಖದ ದಿನಗಳನ್ನು ನೆನೆನೆನೆದು ಏಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಿ? ಇನ್ನು ನಿನ್ನ ಬಹುದಿನದ ಬೇಡಿಕೆಗಳು ಈಡೇರುವ ಕಾಲವು ಸನ್ನಿಹಿತವಾಗಿರುವುದು. ಶಾಂತಳಾಗು ದೇವಿ, ಶಾಂತಳಾಗು. ಶಾಂತೆ 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 ಇನ್ನು ಬಿಟ್ಟಿಲ್ಲವೇನಣ್ಣ ಶಾಂತಿ ಎಂಬ ಈ ನಿನ್ನ ಉಚಿತನದ ಭ್ರಾಂತು ವಂಚಕರ ಪ್ರತಿ ಸಮಸ್ಯೆಗಳಿಂದ ಹಲ್ಲಾಲ ಕಲ್ಲಾಲವಾಗಿ ಈ ಭೀಮನ ಧೈರ್ಯ ಸಪ್ತ ಪರೀಕ್ಷೆ ಸವಾಲಾಗಿದೆ. ಸಪ್ತ ಸಾಗರಗಳು ಕಥೆಯಾದರು, ಗಿರಿಶಿಖರಗಳು ಹೇಗವಾದರು, ಚಲಿಸುವ ಸೂರ್ಯ ಚಂದಾದಿಗಳು ಗದಿ ತಪ್ಪಿದರು. ಆ ಕಾವಲನ್ನು ತಕ್ಕ ನಡಗಿಸದೆ ಬಿಡೆನು. ವೈರಿ ಕುರುಕುಲಾದ ಮರನು ಒಲಿಸುವನು. ವೈರಿ ಕುರುಕುಲಾದ ಮರನು ಒಲಿಸುವನು. ಸಿರಿ ಮೆರೆದು ಅಹಂಕಾರನೆ, ಸಿರಿ ಮೆರೆದು ಅಹಂಕಾರ ಧಿಕ್ಕರಿಸಿಕೊಂಡು ದಕ್ಕಿಸಿ ಬಿಡುವ ವೈರಿ ಕುರುಕುಲಾದ ಮರನು ಒಲಿಸುವನು. ಅನುಜರೆಂಬುವ ಅಕ್ಕರೆಯಿಲ್ಲದ ಅನುಜರೆಂಬುವ ಅಕ್ಕರೆಯಿಲ್ಲದ ತಪ್ಪಿದ ಒಕ್ಕವೆಲ್ಲವ ಬಸು ನಿಯಮದ ಒಕ್ಕವೆಲ್ಲವ ಬಕ್ಷಿ ನಿಯಮದ ನ್ಯಾಯವ ರಕ್ಷಿಸದೆ ಒಕ್ಕರಗಿ ಮುಕ್ಕಿದ ಗಜ ಲಕ್ಷಿಸದೆ ಒಕ್ಕರಗಿ ದುರ್ಮಾರ್ಗರು ಅಗ್ರಜ, ಘೋರ ಸಂಕಷ್ಟಗಳನ್ನು ತಂದೊಡ್ಡಿದ ಆನೆಯ ವಂಚಕರಲ್ಲಿ ನಮಗೆ ಶಾಂತಿ. ವಿಷಭೋಜನವಿತ್ತಾಗ, ಅರಗಿನ ಮನಸ್ಸುಟ್ಟಾಗ, ಕಪಟ ದ್ಯೂತ
ಸರ್ಪಬಂಧನ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇವೆಲ್ಲವೂ ನಿನಗೆ ಶಾಂತಿದಾಯಕವಲ್ಲವೇನಣ್ಣ? ಸಹೋದರ ಪತ್ನಿ ಎಂಬುದನ್ನು ಮರೆತು ಪಾಂಚಾಲೆ ಪಂಚ ಪಾಂಡವರ ಜೊತೆ ಬಾ ಬಾ ಬಾಳನ ತೊಡೆ ಅಲಂಕರಿಸುವ ಎಂದು ತೊಡೆ ತಟ್ಟಿ ತಟ್ಟಿ ಕರೆದಲ್ಲ ಆ ಕುಂಡಿ ಗೌರವ ಅಂದೆಲ್ಲರಿಗಿತ್ತಣ್ಣ ಈ ನಿನ್ನ ಶಾಂತಿ. ಅವೆಲ್ಲವನ್ನು ಸ್ಮರಿಸಿ ಫಲವಿಲ್ಲ ಅಗ್ರಜ. ಮುಂದೆ ರಣರಂಗವನ್ನು ಪ್ರವೇಶಿಸಿ ಆ ಕುರುನಂದರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೊಂದೇ ನನಗುಳಿದಿರೋ ಪ್ರತ್ಯುತ್ತರ. ಕೌರವರನ್ನು ಮರಣಗೊಳಿಸದೆ ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದರೆಂದು ಪಾರ್ಥನು ಇದೀಗ ಸಮಾಚಾರವನ್ನು ತಂದಿರುವನು. ಇನ್ನೇನು ಪರಮಾತ್ಮನ ಆಗಮನವೂ ಆಗುವುದು. ಆತನು ಬಂದ ನಂತರ ಆ ವಿಚಾರಗಳ ಬಗ್ಗೆ ಚರ್ಚಿಸೋಣ. ಗೋಕುಲಾನಂದ ಗೋಪಾಲ, ಗೋವರ್ಧನ ಗಿರಿಧಾರ, ನಂದಕಿಶೋರ ಭೂಪಾಲ, ಶ್ರೀಕೃಷ್ಣ ಪರಮಾತ್ಮ ವಿಜಯತೆ, ಶ್ರೀಕೃಷ್ಣ ಪರಮಾತ್ಮ ವಿಜಯತೆ, ಶ್ರೀಕೃಷ್ಣ ಪರಮಾತ್ಮ ವಿಜಯತೆ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮೊರೆ ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯಾ ದೇವ. ನೀನು ನಮ್ಮ ಮೇಲಿಟ್ಟರು ವಾತ್ಸಲ್ಯವು ಅಪಾರವಾದದ್ದು ಪರಮಾತ್ಮ, ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನು ಇಷ್ಟು ಹೊಗಳುವೇಕೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು, ಹಿರಿಯ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ಬಲಿಯಾಗಿಸುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದಿರುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ದೇವ, ಸಮರವನೊಲ್ಲೆನಯ್ಯ, ಕಮಲಾಶ ಜಲದ ಬಬ್ಬುಳಿಯಂತೆ ಸಿರಿಭೋಗ ನಶ್ವರ. ಪರಮಾತ್ಮ, ಧರ್ಮನಂದನ, ಜಲದ ಬಬ್ಬುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ. ಸಹೋದರ ಭೀಮಸೇನ, ಅರ್ಜುನ, ಪರಮಾತ್ಮ, ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ, ಗುರು ಪಾಂಡವರ ಶವಗಳ ಕಾಂಬುದೇ ದೇವ. ದರೆಯ ದುರಾಸೆಗೆ ಕಾಳಗ ಬಯಸಿ
ನರಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುಗೆ ಹೆಣ್ಣು ಒಂದು ಮಣ್ಣಿಗೋಸ್ಕರ ದೇವಾ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಣಿದರು ಅಲ್ಲವೇ ದೇವಾ ಹೌದು ಧರ್ಮನಂದನ. ಹಿಂದೆ ಅನೇಕರು ಒಡೆದಾಡಿ ಮಣಿದರು ಭರತ ಭೂಮಿಯನ್ನು ಯಾರಾಳಿದರು ಸರಿ ಭರತ ಭೂಮಿಯನ್ನು ಯಾರಾಳಿದರು ಸರಿ ಸಮರವನಲ್ಲನೆಯ ಸಮರವನಲ್ಲನೆಯ ಯದುಪತಿ ಪರಮಾತ್ಮ ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ನೋಡಿ ಸಹಿಸಲಾರೆ ದೇವಾ ನಾನು ನೋಡಿ ಸಹಿಸಲಾರೆ ಯುದ್ಧದಿಂದ ಕಲುಷಿತವಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣವನ್ನು ಅದು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನೇ ಹೇಳು ದೇವ ಆದ್ದರಿಂದ ನೀನೇ ನಮ್ಮ ಕಡೆಯ ಸಂಧಾನಿಯಾಗಿ ಆ ಕುರುಸಭೆಗೆ ತರಲಿ ಸರ್ವ ಪ್ರಕಾರದಿಂದಲೂ ಆತನ ಮನವೊಲಿಸಿ ಉಭಯರಲ್ಲೂ ಶಾಂತಿ ನೆಲೆಸುವಂತೆ ಮಾಡು ಮುಕುಂದ ಉಭಯರಲ್ಲಿಯೂ ಶಾಂತಿ ನೆಲೆಸುವಂತೆ ಮಾಡು. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆ ಇದು. ಆದರೆ ಏನು ಮಾಡುವುದು? ಯುದ್ಧ ನಡೆಯಬೇಕಲ್ಲದೆ ಬೇರೆ ವಿಧಿಯಿಲ್ಲ. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾಗಿ ಇದೆ. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತ ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಕೊಟ್ಟು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಬೆಳೆದು ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಬಾತ್ರೂ ಎಂಬ ಭಾಷೆ ನಮ್ಮನ್ನು ಭದ್ರವಾಗಿ ಬಂದಿದೆ. ಛೇ ಸುಡಬೇಕು ಈ ನನ್ನ ಜನ್ಮವನ್ನ. ಭೀಮಾ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅಪಕೀರ್ತಿಗಳೇ ನಮ್ಮ ಇಷ್ಟದೈವಗಳಾವುದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಡೋಣವೆಂದರೆ ಅಗ್ರಜನ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದರು ಎಂದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಬಾಗದಿರುವರೇ? ತಂಗಿ ದ್ರುಪದನಂದಿನಿ, ಏಕಮ್ಮ ಕಿನ್ನಳಾಗಿ ಕುಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸಿದೆ? ಮರೆತೆಯಾ ಪ್ರಭುವೇ ಮಹಿಮನೋ ಲಗದೆನಿ ಮಾನಿನಿಯಾಗಿನ್ನು ಮೊರೆಯಾಲಿಸಿ ಪೊರೆದುದ ಆ
ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಭಂಡ ಭಗನನ್ನೇ ಕೊಂದ ಮಹಾಧೋರ್ಧಾಂಡ ಭೀಮಸೇನ. ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ. ಇನ್ನು ಪರಶಿವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀವತ್ಸು, ಧನಂಜಯ, ಸವ್ಯಸಾಚಿ, ಅಬ್ಬಬ್ಬ ದಶನಾಮಧೇಯ ಪರಮವೀರ. ದೇವಿ, ನಿನಗೆ ಈ ಗಾಂಧೀವ ಬೇರೆ ಕೇಳಿ. ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳೆಯನ್ನು ತೊಟ್ಟುಕೋ. ದೇವಿ, ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರುಗಳು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗಿಯಾಗಿ ಸಮರಾಂಗಣಕ್ಕೆ ಅಂದು ನೆರೆದ ಸೈನಿಕರ ನಡುವೆ ನನ್ನ ಜಲಗೆ ಕೈ ಚಾಚಿದವರ ಒಡಲನ್ನು ಸೀಳಿ ಅವರ ಬಿಸಿ ನೆಚ್ಚಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವೆ. ಇಲ್ಲವಾದರೆ ಅಗ್ನಿಸುತೆಯಾದ ನಾನು ಚಿತೆಯನ್ನೇರಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ನನ್ನ ತಂಗಿ ದ್ರೌಪದಿಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಹೀಗಾಗಿತ್ತಲ್ಲ ಎಂದು ಹೇಳಿದೆನು ಅಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದಾಗುವ ಪ್ರಯೋಜನವೇನು ವಾಸುದೇವ? ಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತ್ಯಾರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಒಳಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಅವ್ವ, ಸಂಬಂಧವಿಲ್ಲದಿದ್ದರೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಶಾಸನನ ಗುಂಡಿಗೆ ಬಿಸಿ ರಕ್ತದಿ ಮೊಳದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತೋ ಗನಗದ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿ ಮುಟ್ಟುವೆ ನೆನೆಥೌ ನೀನಂದು ನುಡಿದೆಯೋ ಗಂಡುಗಲಿ ಢಂಬದ ನುಡಿಯ ನುಡಿದು ಮಾವ ಮರೆತೆಯೋ ಮರೆತು ನಿದ್ರೆಯೋ ಲಿಹೆಯೋ ಇಡಿಂಬ ಮನೋಹರ ಗಂಡದ ಕರಳಿರುವ ಬಿರುನುಡಿ ಕಣ್ಣೀರು ಗರೆಯದಿರುವಲ್ಲವೇ? ನಿನ್ನೀ ಕಮ್ಮನಿಗೆ ಬದಲಾಗಿ ಬಗೆಯ ಹೆಣ್ಣರು ಕಣ್ಣಲ್ಲಿ ಸಹಸ್ರಾರು ಮಿಡಿಯ ಕಮ್ಮನಿಯನ್ನು ತರುತ್ತದೆ. ಕಾಲವೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲೇ ಆ ಕಲಕಿ ಕುರು ಸಮುದ್ರವ ಸೆಳೆದು ತರುವೆನೋ. ದುರ್ಯೋಧನ ದುಶ್ಯಾಸನ ದುಷ್ಟ ಕೀಟಗಳು ಬಗೆದು ದುಶ್ಯಾಸನ ಹೊಡೆದ ಗುಡುಗುಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದೃಪದ ಸುತೆ ಕಟ್ಟುವೆ ಈ ನಿನ್ನ ಬಿಚ್ಚಿದ ಮುಡೆಯ ಪರಡಿದಿರು ನೀ ವ್ಯತೆಯ ನರಕಮರ್ದನ ಕೇಳಿನ ಕಡೆಯ ಅಭಿಮತ ಪರಮಾತ್ಮ ಪಾಂಡವರೊಟ್ಟಿಗೆ ಕುರುಬನು ಮುಟ್ಟಿದ ಚಂಡಕವರು ಗುಂಡಿಗೆ ಸೇಳೆ ಪಾಂಡವರ
ತೋರ್ಪಡಿಕೆ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಕೆ ಬಾಳ್ಗರವ ಕಾರ್ಮೋಡದನ್ವಯ ಆರ್ಭಟಿಕೆ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಕೆ ದರ್ಪದಿಂದರೆವ ಕುರುವರರು ಕಾಲ್ಗಳ ಬಿಂದು ದರ್ಪದಿಂದರೆವ ಕುರುವರರು ಕಾಲ್ಗಳ ಬಿಂದು ಗಿರಗಿರನೆ ತಿರುಗಿಸಿ ಕಳಿಸುತ್ತವೆ ಓಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿದ್ರು. ಭೀಮಸೇನ ರುಕೋದರ ವಾಸುದೇವ, ಅಂದು ಕರ್ಣನ ಶಿರಸ್ಸನ್ನು ಭೂಪತನ ಮಾಡುವುದಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ದೃಪದ ಕುವರಿಗೆ ಒದಗಿರುವ ಅಪಮಾನದ ಒದಕೆಯನ್ನು ಕಿತ್ತೊಗೆದಿದೆ. ಅದೆಂತಹ ಸಂಧಿ? ಫಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರೋ ಫಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರೋ ವಿಧ ವಿಧಸ್ತ್ರ ಪ್ರಯೋಗದಿಂದ ಗಳಿಸಿದ ನಾನು ವಿಜಯನೆಂಬ ಪೆಸರೋ ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಗರ ಈ ಪರಿನೋಯಿಪುದು ತರವೆ ಧರ್ಮ ಜಗೆ ಕೃಷ್ಣ ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಬೆಳೆಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ನಿನ್ನ ಮಾತಿಗೆ ತಲೆಬಾಗಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವ ಧರ್ಮನಂದನ? ಹರಿ ಸಾರ್ವಭೌಮನಿನ್ನೋಳ್ ಮೊರೆಯಿಟ್ಟು ಬೇಡುವೆನೋ ಕರುಣೆ ದಿಂಪಾಲಿಸಯ ಕೃಷ್ಣ. ಕಾನನವಾಸದೋ ಏನೆಲ್ಲ ಅನುಭವಿಸಿದೆವೋ ದೇವ, ಕಾನನವಾಸದೋ ಏನೆಲ್ಲ ಅನುಭವಿಸಿದೆವೋ ಸ್ವಾನಗೂ ಬೇಡ ತಂದೆ ಈ ಪರಿಯ ದಯನೆದೆಯೋ ಪರಮಾತ್ಮ. ಸ್ವಾನಗೂ ಬೇಡ ತಂದೆ ಈ ಪರಿಯ ದಯನೆದೆಯೋ ಹರಿ ಸಾರ್ವಭೌಮನಿನ್ನೋಳ್ ಮೊರೆಯಿಟ್ಟು ಬೇಡುವೆನೋ ಕರುಣೆ ದಿಂಪಾಲಿಸಯ ಕೃಷ್ಣ. ಪರಮಾತ್ಮ, ಮರು ಜನ್ಮ ನೀಡಿದರೆ ನಗೆ ನರ ಜನ್ಮ ಬೇಡವಯ್ಯ ದೇವ. ಮರು ಜನ್ಮ ನೀಡಿದರೆ ನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡ ಇರಿಯ
ಸ್ಥಾನ ಹರಿ ಸಾರ್ವಭೌಮನೆನ್ನೋ ಮೊರೆಯಿಟ್ಟು ಪೇಳುವೆನೋ ಕರುಣೆ ದಿಂಪಾಲಿಸಯ ಕೃಷ್ಣ ಕೃಷ್ಣ ಯದುಪತಿ ಎಲ್ಲ ವಿಚಾರವನ್ನು ತಿಳಿದು ಎಲ್ಲವನ್ನು ಅರಿತು ಅರಿಯದವನೆಂದೂ ಹೆಸರುಗೊಂಡಿರುವ ನಿನಗೆ ನಾನೇನು ಹೆಚ್ಚಿಗೆ ಹೇಳಲಾರೆ. ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಮನಸ್ಸಿಗೆ ಹೇಗೆ ತೋಚುವುದು ಹಾಗೆಯೇ ಮಾಡು ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗೋಸ್ಕರವಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಅದಕ್ಕಾಗಿ ನಾಳಿನ ಕುರಿಸಬೇಕು. ತಮ್ಮ ಚಿತ್ತದೇವ. ಅಣ್ಣ, ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಏನೇ ಆದರೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ. ಸಹೋದರಿ, ನಾನು ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳಿ ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನೀನು ನಿಶ್ಚಿಂತೆಂದು ಸಹೋದರಿ. ಚಿಂತೆ ಪಡದಿರುಂದಿ ಶಾಂತಿಯ ತಾಳೆ ಸದಯ ನಿನ್ನಯ ಮನದಿ ಚಿಂತೆ ಪಡದಿರುಂದಿ ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮರೆವನೆ ನಿಮ್ಮನು ಮುರವೈರಿ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮರೆವನೆ ನಿಮ್ಮನು ಮುರವೈರಿ. ನೀನಸು ನಗುತ್ತಿರೆ ಎಲ್ಲ ಮನಕ್ಕೆ ಶಾಂತಿ. ನೀನಸು ನಗುತ್ತಿರೆ ಎಲ್ಲ ಮನಕ್ಕೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆತಿಯ ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆತಿಯ ವಿಶ್ರಾಂತಿ. ವಿಜಯ ನಿಮಗೆಂದು ಒದಗಿ ಬಂದಿರುವುದು. ಚಿಂತೆ ಪಡೆಯಲಿ ಚಿಂತೆ ಇಲ್ಲಿರು ಚಿಂತೆ ಪಡದಿರು. ಶಾಂತಿಯ ತಾಳೆ ಸದಯ ನಿನ್ನಯ ಮನದಿ ಚಿಂತೆ ಪಡದಿರು. ಮಧಿಸಿದ ಗೌರವನ ಮೂಲವನ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ. ಸಹೋದರಿ ತಂಗಿ ಮಧಿಸಿದ ಗೌರವನ ಮೂಲವನ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ. ನಿಮ್ಮಯ ಮನದ ಹೆಗೆಯನ್ನು ನಂದಿಸಿ. ನಿಮ್ಮಯ ಮನದ ಹೆಗೆಯನ್ನು ನಂದಿಸಿ. ಸರ್ಪಲಾಂಛನ ದರ್ಪವನ್ನು ನೀವೇ ಕಪಿಸಿಕೊಳ್ಳುವ ದಿಗ್ವಿಜಯದಿ ಸರ್ಪಲಾಂಛನ ದರ್ಪವನ್ನು ನೀವೇ ಕಪಿಸಿಕೊಳ್ಳುವ ದಿಗ್ವಿಜಯದಿ ಮನವೇ ಪಡದಿರೋ. ಶಾಂತಿಯ ತಾಳೆ ಸದಯ ನಿನ್ನಯ ಮನದಿ ಚಿಂತೆ ಪಡದಿರು. ಮನದೊಳು ಚಿಂತೆ ಪಡ
ಬಿರುದು